ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥ ದಿವಾನ್, ಅದುವೇ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅಂತ ಕರೀತಾ ಹೋಗ್ತೀವಿ. ಇವ್ರೇನ್ ಮಾಡ್ತಾರೆ, ನಮ್ಮ ದುರ್ಗ ಡಿಸ್ಟಿಕ್ಕು ಹಿರಿಯೂರು ತಾಲೂಕಿನಲ್ಲಿ ಏನ್ ಮಾಡ್ತಾರೆ, ನಮ್ಮ ಒಂದು ವೇದಾವತಿ ನದಿಗೆ ಅಡ್ಡಲಾಗಿ ಒಂದು ಡ್ಯಾಮ್ನ ಕಟ್ತಾರೆ. ಅದುವೇ ವಾಣಿ ವಿಲಾಸ್ ಸಾಗರ ಡ್ಯಾಮ್, ಅಥವಾ ನಾವಿದನ್ನ ಮಾರಿ ಕಣಿವೆ ಯೋಜನೆ ಅಂತಲೂ ಕೂಡ ಕರೀತಾ ಹೋಗ್ತೀವಿ. ಕರ್ನಾಟಕದ ಒಂದು ಮೊಟ್ಟ ಮೊದಲ ಒಂದು ಮಾನವ ನಿರ್ಮಿತ ಜಲಾಶಯ ಯಾವುದು ಅಂತಂದ್ರೆ ಅದುವೇ ವಾಣಿ ವಿಲಾಸ್ ಸಾಗರ ಡ್ಯಾಮ್. ಹಾಗಿದ್ರೆ ಈ ಒಂದು ವೇದಾವತಿ ರಿವರ್ ಎಲ್ಲಿ ಆರಿಜಿನೇಟ್ ಆಗುತ್ತೆ? ಎಸ್, ಬಾಬಾ ಬುಡಂಗಿರಿ ಆಫ್ ದ ಚಿಕ್ಕಮಂಗ್ಳೂರಿನಲ್ಲಿ ಆರಿಜಿನೇಟ್ ಆಗ್ತಕ್ಕಂಥ ರಿವರ್ ಇದು. ಇದಕ್ಕೆ ದುರ್ಗದ ಬಳಿ ನಿರ್ಮಾಣ ಮಾಡಿದ್ದೇವೆ. ಇದು TB ರಿವರ್ ಅಂದ್ರೆ ತುಂಗಭದ್ರಾ ನದಿಯ ಒಂದು ಬಲ ಉಪನದಿಯಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಮೂಲಕ ಏನ್ ಮಾಡ್ತಿದೀವಿ, ಈ ಜಲಾಶಯಕ್ಕೆ ಹೆಚ್ಚಿನ ಒಂದು ನೀರನ್ನು ಕೂಡ ಏನ್ ಮಾಡ್ತಿದ್ದಾರೆ, ಸಪ್ಲೈನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅಂಡ್ ಅಷ್ಟೇ ಇಲ್ದೇನೆ ನಂತರದಲ್ಲಿ 1902 ಏನ್ ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಹೈಡ್ರೋ ಎಲೆಕ್ಟ್ರಿಸಿಟಿಯನ್ನು ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಇಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಮನೆ ನಡೆದ ಒಂದು PDO HK ಪೇಪರ್ ಅಲ್ಲಿ ಈ ಕ್ವಶನ್ ಕೇಳಿದ್ದ, ಈ ಕೆಳಕಂಡ ಯಾವ ಜಲ ವಿದ್ಯುತ್ ಸ್ಥಾವರವನ್ನ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ವಿದ್ಯುತ್ ಸ್ಥಾವರ ಅಂತ ಕರಿತೀವಿ? ಇಟ್ಸ್ ಆಲ್ ಅಬೌಟ್ ದ ಶಿವನ ಸಮುದ್ರ ವಿದ್ಯುತ್ ಸ್ಥಾವರವನ್ನ ನಾವು ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ವಿದ್ಯುತ್ ಸ್ಥಾವರ ಅಂತಾನೂ ಕೂಡ ಕರೀತಕ್ಕಂಥದ್ದು. ಇದರ ಮೂಲಕ ಏಷ್ಯಾದ ಮೊಟ್ಟ ಮೊದಲ ಒಂದು ಜಲವಿದ್ಯುತ್ ಸ್ಥಾವರನ ನಾವು ಕರ್ನಾಟಕದಲ್ಲಿ ನಮ್ಮ ದಿವಾನ್ ಕೆ ಶೇಷಾದ್ರಿ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಕ್ಕಂಥದ್ದು. ಆಕ್ಚುಲಿ ಇದಕ್ಕಿಂತ ಮುಂಚೆ ಒಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಗೋಕಾಕ್ ಅಲ್ಲಿ ನಡೆದಿರುತ್ತೆ. ಅಕ್ರಸ್ ದ ಒಂದು ಗೋಕಾಕ್ ಒಂದು ವಾಟರ್ ಫಾಲ್ಸ್ ಇದೆಯಲ್ಲ, ಅಲ್ಲಿ ನಡೆದಿರುತ್ತೆ. ಬಟ್ ಅಲ್ಟಿಮೇಟ್ಲಿ ಏನಾಗಿರುತ್ತೆ ಅಂತಂದ್ರೆ ಅಲ್ಲಿ ಅಲ್ಪ ಪ್ರಮಾಣದಲ್ಲಿ ಉತ್ಪಾದನೆ ನಡೀತಾ ಇರುತ್ತೆ. ಬಟ್ ಆದ್ರೆ ಇಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಪೂರ್ಣ ಪ್ರಮಾಣದಲ್ಲಿ ಸಪ್ಲೈ ಆಗ್ತಾ ಇರುತ್ತೆ ಮೊಟ್ಟ ಮೊದಲ ಬಾರಿಗೆ. ಸೊ ಇಲ್ಲಿಗೆ ನಮ್ಮ ಒಂದು ಶಿವನ ಸಮುದ್ರದಿಂದ KGF ಗೆ ಲೈನ್ ಇಳಿತಾರೆ. ಅವತ್ತಿನ ಕಾಲದಲ್ಲಿ ಏಷ್ಯಾಸ್ ಲಾಂಗೆಸ್ಟ್ ಎಲೆಕ್ಟ್ರಿಸಿಟಿ ಲೈನ್ ಯಾವ್ದಾಗಿತ್ತು ಅಂತಂದ್ರೆ ದಟ್ ಈಸ್ ಫ್ರಮ್ ಶಿವನ ಸಮುದ್ರ ಟು ದ ಪಾರ್ಟ್ ಆಫ್ ದ KGF. ಅಂಡ್ ನಂತರದಲ್ಲಿ 1905ರಲ್ಲಿ ಬೆಂಗಳೂರು ಸಿಟಿ ಎಲೆಕ್ಟ್ರಿಸಿಟಿ ಸಿಗುತ್ತೆ. ಅಂಡ್ 1907ರಲ್ಲಿ ಮೈಸೂರಿಗೂ ಕೂಡ ಏನ್ ಮಾಡ್ತಾರೆ, ಎಲೆಕ್ಟ್ರಿಸಿಟಿನ ನಂತರ ಸಪ್ಲೈ ಮಾಡ್ತಾರೆ. ಬಟ್ ಅವೆರಡೂ ಕೂಡ ಬೇರೆ ದಿವಾನರ ಕಾಲದಲ್ಲಿ ಆಗಿದ್ದು. ಬಟ್ ಇದು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ KGF ಕಳಿಸಿದ್ದು. ಇದು ಮಾತ್ರ ದಿವಾನ್ ಕೆ ಶೇಷಾದ್ರಿ ಅವರ ಕಾಲದಲ್ಲೇ ಆಗಿರ್ತಕ್ಕಂಥದ್ದು. ನೋಡಿ, ಸೊ 1905 ಬೆಂಗಳೂರಲ್ಲಿ ಬೆಂಗಳೂರಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗತ್ತೆ. ನಾವು ಅದಕ್ಕೆ ಅಂತ ಕರಿತೀವಿ, ಸೊ ಅವ ದಿವಾನರಾಗಿದ್ದು ಅಂತಂದ್ರೆ ದಿವಾನ್ PN ಕೃಷ್ಣಮೂರ್ತಿ ಇದ್ರು. 1907 ಅಲ್ಲಿ ಮೈಸೂರಿಗೆ ಸಿಗುತ್ತೆ, ಅವಾಗ ದಿವಾನರಾಗಿದ್ರು ದಿವಾನ್ VP ಮಾಧವರಾವ್ ಅವರಲ್ಲಿ ಇರ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇವ್ರೇನ್ ಮಾಡ್ತಾರೆ, ಬೆಂಗಳೂರು ಮಿಲ್ಲನ್ನ 1884ರಲ್ಲಿ ಪ್ರಾರಂಭ ಮಾಡ್ತಾರೆ. ಅಂಡ್ ನಂತರ ಅದನ್ನ ಏನ್ ಮಾಡ್ತಾರೆ, ಈ ಒಂದು ಬಿನ್ನಿ ಮಿಲ್ ಬೆಂಗಳೂರು ಅಂತ ಕರಿತಾ ಹೋಗ್ತೀವಿ, ಅವ್ರು ಇದನ್ನ ನಂತರದಲ್ಲಿ ಟೇಕ್ ಓವರ್ ಮಾಡಿರ್ತಕ್ಕಂಥದ್ದು. ಬಿನ್ನಿ ಮಿಲ್ ಅವತ್ತಿನ ಕಾಲದಲ್ಲಿ ಮಿಲ್ಸ್ ಹೆವಿ ಫೇಮಸ್ ಆಗಿರ್ತಕ್ಕಂಥವ್ರು. ಇವತ್ತು ಕೂಡ ಬೆಂಗಳೂರಿನ ಒಂದು ಮೆಜೆಸ್ಟಿಕ್ ಮತ್ತೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಭಾಗದಲ್ಲಿ ನಾವು ಬೆಂಗಳೂರು ಮಿಲ್ಸ್ ಕಂಡು ಬರುತ್ತೆ. ಬಿಡಿ, ಅದು ಇವಾಗ ಪ್ರಾಪರ್ಟಿ ಇದನ್ನ ಇನ್ ಕೇಸ್ ಅವ್ರು ಸೇಲ್ ಮಾಡಕ್ ಹೋದ್ರೆ ಇಟ್ಸ್ ಅಬೌಟ್ ಎಷ್ಟು ಲಕ್ಷ ಕೋಟಿ ಹೋಗ್ತಕ್ಕಂಥ ಪ್ರಾಪರ್ಟಿ ಈಗ ಅದು. ಬಟ್ ಸ್ಟಿಲ್ ಇಟ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಬಿನ್ನಿ ಮಿಲ್ಸ್. ಆ ಒಂದು ಕಂಪ್ನಿಯವರೇ ಆ ಒಂದು ಲ್ಯಾಂಡ್ ನಲ್ಲಿ ಓನರ್ ಆಗಿರ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಮೈಸೂರಲ್ಲಿ ಏನ್ ಮಾಡ್ತಾರೆ, ಓರಿಯೆಂಟಲ್ ಲೈಬ್ರರಿನ ಸ್ಥಾಪನೆ ಮಾಡ್ತಾರೆ. ಅಂಡ್ ಇದೇ ಓರಿಯೆಂಟಲ್ ಲೈಬ್ರರಿನಲ್ಲೇ 1905ರಲ್ಲಿ ಯಾರು ಅಂತಂದ್ರೆ ಶ್ಯಾಮಶಾಸ್ತ್ರಿ ಅಂತ ಕರಿತೀವಿ, ಅವರು ನಮ್ಮ ಒಂದು ಫೇಮಸ್ ಪುಸ್ತಕ ಆಗಿರ್ತಕ್ಕಂಥ ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥವನ್ನ ಅವ್ರಿಲ್ಲೇ ಡಿಸ್ಕವರ್ ಮಾಡಿದ್ದು. ಅಂಡ್ ನಂತರ ಅದನ್ನ ಇಂಗ್ಲಿಷ್ ಭಾಷೆಯು ಕೂಡ ಸ್ವತಃ ಅವರೇನ್ ಮಾಡ್ತಾರೆ, ಸೊ ಟ್ರಾನ್ಸ್ಲೇಟ್ ಕೂಡ ಮಾಡ್ತಕ್ಕಂಥ ಕೆಲಸದಲ್ಲಿ ನಡೀತಾ ಹೋಗುತ್ತೆ. ಅಂಡ್ ಈ ಒಂದು ವ್ಯಕ್ತಿ ಏನ್ ಮಾಡ್ತಾ ಹೋಗ್ತಾರೆ, ಸೊ ಮೈಸೂರಿನ ಒಂದು ಇನ್ಫ್ಯಾಂಟ್ರಿ ಕಾಯ್ದೆನ ಪಾಸ್ ಮಾಡ್ತಾನೆ, ಇನ್ಫ್ಯಾಂಟ್ರಿ ಮ್ಯಾರೇಜ್ ಆಕ್ಟ್ ನ ಪಾಸ್ ಮಾಡ್ತಾರೆ. ಅದ್ರ ಮೂಲಕ ಸೊ ಗರ್ಲ್ಸ್ ಚೈಲ್ಡ್ಗೆ ಲೆಸ್ ದೆನ್ 14 ಇಯರ್ಸ್ ಯಾರು ಕೂಡ ಮದುವೆ ಮಾಡಬಾರದು ಅಂತ ಏನ್ ಮಾಡ್ತಾರೆ, ಆ ಕಾಯ್ದೆ ಮೂಲಕ ಇಲ್ಲಿ ಆರ್ಡರ್ ಹೊಡಿಸ್ತಕ್ಕಂಥದ್ದು. ಅಂಡ್ ಜೊತೆಗೆ ಅಗ್ರಿಕಲ್ಚರ್ಗೆ ಅಂತ ಏನ್ ಮಾಡ್ತಾರೆ, ಅಗ್ರಿಕಲ್ಚರ್ ಬ್ಯಾಂಕ್ಗಳನ್ನ ಸೊ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. 1894ರಲ್ಲಿ ಭೂಮಿನ ಒಂದು ಸರ್ವೆ ಮಾಡ್ತಕ್ಕಂಥದ್ದು. ಜೊತೆಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನ ಕೂಡ ಏನ್ ಮಾಡ್ತಾರೆ, 7 ಇಲಾಖೆಗಳನ್ನ ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಪುರಾತತ್ವ ಇಲಾಖೆ ಸ್ಥಾಪನೆ ಮಾಡ್ತಾರೆ. ವಿದ್ಯಾರ್ಥಿ ಯೋಜನೆಗಳನ್ನ ತಗೊಂಡ್ಬರ್ತಾರೆ. ಅಂಚೆ ಸೇವೆಗಳನ್ನ ಕೂಡ ಇಲ್ಲಿ ತಗೊಂಡ್ಬರ್ತಕ್ಕಂಥದ್ದು. ಅಂಡ್ ಜೊತೆಗೆ ಸೊ ಇವರ ಅವಧಿನಲ್ಲೇ KGF ಕೂಡ ಏನ್ ಮಾಡುತ್ತೆ, ಇಲ್ಲಿ ಎಲೆಕ್ಟ್ರಿಸಿಟಿನಲ್ಲಿ ಪಡ್ಕೊಳ್ತಕ್ಕಂಥದ್ದು. ಅಂಡ್ ಅಷ್ಟೇ ಇಲ್ದೇನೆ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಇವ್ರೇನ್ ಮಾಡ್ತಾ ಹೋಗ್ತಾರೆ, ಸೊ ಅಭ್ಯರ್ಥಿ ಮೈಸೂರಿನಲ್ಲಿ ಸಮರ್ಥ ಅಭ್ಯರ್ಥಿಗಳಿಗೋಸ್ಕರ ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಈ ಸ್ಟಾರ್ಟೆಡ್ ದ ವಾಟ್ ವಿ ಸೆಡ್ ನಾಗರಿಕ ಒಂದು ಸೇವಾ ಒಂದು ಅಭ್ಯರ್ಥಿಗಳಿಗೋಸ್ಕರ ಒಂದು ಪರೀಕ್ಷೆಗಳನ್ನು ಕೂಡ ಇಲ್ಲಿ ಇವ್ರ ಕಾಲದಲ್ಲೇ ಸ್ಥಾಪನೆ ಮಾಡ್ತಕ್ಕಂಥದ್ದು.
ಅದನ್ನ ಬಿಟ್ರೆ ಸೊ ಅಸ್ಪೃಶ್ಯರಿಗೋಸ್ಕರ ಏನ್ ಮಾಡ್ತಾ ಹೋಗ್ತಾರೆ, ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಶಾಲೆಗಳನ್ನ ಸ್ಥಾಪನೆ ಮಾಡ್ತಾರೆ. ಏನಕ್ಕಪ್ಪ ಅಂತಂದ್ರೆ ಅವ್ರ ಇಂಟೆನ್ಷನ್ ತುಂಬಾ ಕ್ಲಿಯರ್ ಆಗಿತ್ತು. ಫಸ್ಟ್ ನಿಮ್ಮ ಒಂದು ಎಜುಕೇಶನ್ ನೀವು ಪಡ್ಕೊಂಡು ನಂತರದಲ್ಲಿ ನಿಮ್ಮ ಹಕ್ಕಿಗೋಸ್ಕರ ನೀವು ಹೋರಾಟ ಮಾಡಿ. ನೀವು ಎಜುಕೇಶನ್ ಪಡ್ಕೊಂಡಂಗೆ ನಿಮ್ಗೆ ಹೋರಾಟ ಮಾಡಕ್ ಹೋದ್ರೆ ಅವಾಗ ಮಿಸ್ಗೈಡ್ ಮಾಡ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರುತ್ತೆ. ಫಸ್ಟ್ ಯು ಹ್ಯಾವ್ ಟೇಕ್ ಎಜುಕೇಶನ್ ಅಂತ ಏನ್ ಮಾಡ್ತಾರೆ, ಅಸ್ಪೃಶ್ಯರಿಗೆ ಪ್ರತ್ಯೇಕ ಒಂದು ಶಾಲಾ ವ್ಯವಸ್ಥೆ, ಪ್ರತ್ಯೇಕ ಒಂದು ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇವ್ರ ಕಾಲದಲ್ಲೇ ನಡೀತಕ್ಕಂಥದ್ದು. ಅಂಡ್ ನಂತರದಲ್ಲಿ ಮೈಸೂರಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಮಹಾರಾಣಿ ಸ್ಕೂಲ್ ಸ್ಥಾಪನೆ ಮಾಡ್ತಾರೆ. ನಂತರ ಅದು ಮಹಾರಾಣಿ ಕಾಲೇಜ್ ಕನ್ವರ್ಟ್ ಆಗುತ್ತೆ. ನಂತರದ ಮಹಾರಾಣಿ ಒಂದು ಡಿಗ್ರಿ ಕಾಲೇಜ್ ಆಗೋ ಕೂಡ ಇಲ್ಲಿ ಕನ್ವರ್ಟ್ ಆಗ್ತಕ್ಕಂಥದ್ದು. ಅಂಡ್ ಈವನ್ ಹಿ ಎಸ್ಟಾಬ್ಲಿಷ್ಡ್ ಬೆಂಗಳೂರಲ್ಲಿ ಏನ್ ಮಾಡ್ತಾರೆ, ವಿಕ್ಟೋರಿಯಾ ಒಂದು ಹಾಸ್ಪಿಟಲ್ ಕೂಡ ಇಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಇವರಿಗೆ ರಾಜ್ಯ ಒಂದು ದುರಂಧರ ಅಂತಾನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಈ ಒಂದು ವ್ಯಕ್ತಿ ಇಲ್ಲಿ ಕರಿತಕ್ಕಂಥದ್ದು. ಸೊ ಇದ್ರ ಮೂಲಕ 10ನೇ ಒಂದು ಜಯಚಾಮರಾಜ ಒಡೆಯರ್ ಅವರ ಒಂದು ಕಾರ್ಯ ಏನಾಗತ್ತೆ ಇಲ್ಲಿ ಫಿನಿಶ್ ಆಗತ್ತೆ. ನಂತರದಲ್ಲಿ ಬರ್ತಕ್ಕಂಥದ್ದೇ ದ ಫೇಮಸ್ ಪರ್ಸನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೈಸೂರು ಕಂಡಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಮೈಸೂರು ಕಂಡಿರ್ತಕ್ಕಂಥ ಅತ್ಯಂತ ಒಂದು ಶ್ರೇಷ್ಠ ಒಡೆಯರ್ ಯಾರು ಅಂತ ಕೇಳಿದ್ರೆ ಅದುವೇ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಏನ್ ಮಾಡ್ತಾ ಹೋಗ್ತೀವಿ ಹೇಳ್ತಕ್ಕಂಥದ್ದು. ಅಂಡ್ ಜೊತೆಗೆ ನಾವ್ ಇವ್ರನ್ನ ಆಧುನಿಕ ಮೈಸೂರಿನ ಒಂದು ಶಿಲ್ಪಿ ಅಂತಾನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಕರಿತಾ ಹೋಗ್ತೀವಿ. ಅಂಡ್ ಇವರ ಕುರಿತಾಗಿ ಸ್ವತಃ ನಮ್ಮ ಮಹಾತ್ಮ ಗಾಂಧೀಜಿಯವರು ಏನ್ ಮಾಡ್ತಾರೆ, ತಮ್ಮ ಹರಿಜನ ಪತ್ರಿಕೆಯಲ್ಲಿ ಒಂದ್ ಮಾತನ್ನ ಹೇಳ್ತಾರೆ. ಏನಂತ ಹೇಳ್ತಂದ್ರೆ, ಮೈಸೂರು ರಾಜ್ಯ ಒಂದು ರಾಮರಾಜ್ಯವಾಗಿದೆ ಅಂಡ್ ಇಲ್ಲಿರ್ತಕ್ಕಂಥ ಒಡೆಯರುಗಳು ರಾಜ ಋಷಿಗಳು ಅಂತೇಳಿ ತಮ್ಮ ಹರಿಜನ ಪತ್ರಿಕೆಯಲ್ಲಿ ತಾವೇ ಸ್ವತಃ ಏನ್ ಮಾಡ್ತಾರೆ, ಖುದ್ದಾಗಿ ಹೊಗಳ್ತಕ್ಕಂಥದ್ದು. ಅಂಡ್ ಎಲ್ಲೋ ಒಂದ್ ಕಡೆಗೆ ಇವರ ಒಂದು ಆಡಳಿತ ನೋಡ್ತಕ್ಕಂಥ ಒಂದು ಯಾರು ಬ್ರಿಟಿಷ್ ಸರ್ಕಾರ ಅವ್ರಿಗೂ ಕೂಡ ಏನ್ ಮಾಡುತ್ತೆ ಅಲ್ಲಿ ದ ಗ್ರೇಟ್ ಕಮಾಂಡರ್ ಅಂತ ಹೇಳಿ ಅವ್ರಿಗೂ ಕೂಡ ಏನ್ ಮಾಡುತ್ತೆ ಒಂದು ಅವಾರ್ಡ್ ನಲ್ಲಿ ಕೊಡ್ತಕ್ಕಂಥದ್ದು. ಬಟ್ ಆದ್ರೆ ನಾವು ಹೈಯೆಸ್ಟ್ ಒಂದು ಇಂಡಸ್ಟ್ರೀಸ್ ಬಗ್ಗೆ ಒಂದು ತುಂಬಾ ಒಂದು ಆಲೋಚನೆ ಇಟ್ಕೊಂಡಿದ್ದೆ ಇವ್ರ ಕಾಲದಲ್ಲಿ. ಇದಕ್ಕೆ ಸಪೋರ್ಟ್ ಮಾಡಿದ್ದು ದ 2 ಪರ್ಸನ್ಸ್, ಒಂದು ಸರ್ ಎಂ ವಿಶ್ವೇಶ್ವರಯ್ಯ, ಇನ್ನೊಂದು ಸರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್. ಅಂಡ್ ಇಬ್ಬರನ್ನು ಕೂಡ ಏನ್ ಮಾಡ್ತೀವಿ ನಾವು ಕೈಗಾರಿಕೆಗಳ ಒಂದು ಸೃಷ್ಟಿಕರ್ತರು ಅಂತಲೂ ಕೂಡ ನಾವಿಲ್ಲಿ ಕರಿತಕ್ಕಂಥದ್ದು. ಇದರ ಮೂಲಕ ಮಾಡೆಲ್ ಸ್ಟೇಟ್ ಓಕೆ ಮೈಸೂರಿನ ಮಾಡ್ತಾ ಹೋಗ್ತಾರೆ, ಒಂದು ಮಾದರಿ ರಾಜ್ಯನ ಮಾಡ್ತಾ ಹೋಗ್ತಾರೆ. ಅಂಡ್ ಇವ್ರ ಕಾಲದಲ್ಲೇ ಒಂದು ಫೇಮಸ್ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಅವರು ಏನಂತ ಹೇಳ್ತಾರೆ ಅಂತಂದ್ರೆ, ನಾವು ಈಗ ಕೈಗಾರಿಕೆಗಳನ್ನ ಸ್ಥಾಪಿಸ್ಬೇಕು, ಇಲ್ಲದೆ ಇದ್ರೆ ನಾವ್ ಯಾವತ್ತಿಗೂ ಕೂಡ ಅಷ್ಟೇ ಪ್ರಗತಿ ಹೊಂದಕ್ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ, ಈ ಫೇಮಸ್ ಸ್ಲೋಗನ್ನ ಕೊಡ್ತಕ್ಕಂಥದ್ದು. ಸೊ ಇಂಡಸ್ಟ್ರಿ ಸಂಬಂಧಪಟ್ಟಂಗೆ 2 ಸ್ಲೋಗನ್ ಇದೆ. ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಡ್ತಾರೆ, ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯ ಕೊಡ್ತಾರೆ. ಸರ್ ಎಂ ವಿ ಕೊಟ್ಟಿದ್ದ ಸ್ಲೋಗನ್ ಏನು ಅಂತಂದ್ರೆ, ಇಂಡಸ್ಟ್ರಿಯಲೈಸ್ ಆರ್ ಪರಿಶ್, ಕೈಗಾರಿಕೀಕರಣ ಇಲ್ಲವೇ ವಿನಾಶ, ಸಿಂಪಲ್. ಬಟ್ ಇವ್ರು ಹೇಳ್ತಿರ್ತೇನೆ, ಇವಾಗ ನಾವು ಇವಾಗ ಕೈಗಾರಿಕೆಗಳನ್ನ ಸ್ಥಾಪಿಸದೇ ಇದ್ದಿದ್ರೆ ನಾವ್ ಯಾವತ್ತಿಗೂ ಕೂಡ ಏನಾಗತ್ತೆ ಅಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಅಥವಾ ಪ್ರಗತಿ ಹೊಂದಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಅರ್ಥದಲ್ಲಿ ಆ ಒಂದು ಹೇಳಿಕೆಗಳಲ್ಲಿ ಕೊಡ್ತಕ್ಕಂಥದ್ದು. ಅಂಡ್ ಇವರು ಕೂಡ ಅಷ್ಟೇ ತುಂಬಾ ಶಿಕ್ಷಣ ತಜ್ಞ ಆಗಿದ್ರು. ಇವರು ಕೂಡ ಶಿಕ್ಷಣ ತುಂಬಾ ಎಲ್ಲ ಕಡೆ ಮುಗಿಸ್ತಾ ಹೋಗ್ತಾರೆ. ನಂತರದಲ್ಲಿ ಕಾಶಿ, ಬನಾರಸ್ ಮತ್ತೆ ವಾರಣಾಸಿ ಯೂನಿವರ್ಸಿಟಿಗಳಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಕುಲಪತಿಗಳಾಗಿ ಕಾರ್ಯವನ್ನು ಕೂಡ ಅಷ್ಟೇ ನಿರ್ವಹಿಸ್ತಕ್ಕಂಥ ಕೆಲಸ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಡೀತಕ್ಕಂಥದ್ದು. ಅಂಡ್ ಈವನ್ ಇವ್ರ ಅಂಡರಲ್ಲೇ ದ ಹೈಯೆಸ್ಟ್ ನಂಬರ್ ಆಫ್ ದಿವಾನ್ಸ್, ಒಬ್ಬರಲ್ಲ ಒಟ್ಟು 7 ದಿವಾನ್ಸ್ ಏನ್ ಮಾಡ್ತಾರೆ ಇವರ ಅಂಡರಲ್ಲೇ ಕೆಲಸ ಮಾಡ್ತಾ ಹೋಗ್ತಾರೆ. ಅಂಡ್ ಈವನ್ ನಾವಾಗ್ಲೇ ಹೇಳಿದ್ವಿ ಅಲ್ವಾ, ಕಬ್ಬನ್ ಪಾರ್ಕ್ ನ ಒಂದು ಆರ್ಕಿಟೆಕ್ಚರ್ ಯಾರು, ರಿಚರ್ಡ್ ಸ್ಯಾಂಕಿ ಅಂತ ಅಂದ್ವಿ. ಎಸ್, ಆ ಒಂದು ರಿಚರ್ಡ್ ಸ್ಯಾಂಕಿ ಏನ್ ಮಾಡ್ತಾ ಹೋಗ್ತಾರೆ, ದುಂಡು ಮೇಜಿನ ಪರಿಷತ್ತಲ್ಲಿ ಅಂದ್ರೆ ಒಟ್ಟಾಗಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್, ದುಂಡು ಮೇಜಿನ ಪರಿಷತ್ ನಡೀತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಇಂಗ್ಲೆಂಡ್ ಅಲ್ಲಿ ನಮ್ಮ ಒಡೆಯರ್ ಕುರಿತ ಒಂದು ಮಾತನ್ನ ಹೇಳ್ತಾರೆ. ಹೇಗೆ ಅಂತಂದ್ರೆ, ವಿಶ್ವದ ಒಂದು ಅತ್ಯುತ್ತಮ ಒಂದು ಆಡಳಿತ ರಾಜ್ಯ ಮೈಸೂರು ಅಂತ ಏನ್ ಮಾಡ್ತಾರೆ ಒಂದು ಹೇಳಿಕೆ ನೀಡತಕ್ಕಂಥ ಕೆಲಸ ಆ ಒಂದು ಅಧಿವೇಶನದಲ್ಲಿ ಈ ಒಂದು ರಿಚರ್ಡ್ ಸ್ಯಾಂಕಿ ಅವರು ಇಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ನಂತರದಲ್ಲಿ ನೋಡ್ತಾ ಹೋಗೋಣ, ಈಗ ಒಬ್ಬೊಬ್ಬರಾಗೆ ದಿವಾನ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇನ್ ಕೇಸ್ ಎಕ್ಸಾಮ್ ಅಲ್ಲಿ ಕ್ರಾನಾಲಜಿಕಲ್ ಆರ್ಡರ್ ಕೇಳಿದ್ರೆ ಸೊ ಯು ಹ್ಯಾವ್ ಟು ಬಿ ಆನ್ಸರ್. ಸೊ ಫಸ್ಟ್ ಬರ್ತಕ್ಕಂಥ ದಿವಾನ್ ಯಾರು, ದಿವಾನ್ ಸಿ ರಂಗಾಚಾರ್ಲು, ನಂತರದಲ್ಲಿ ಅಯ್ಯರ್. ಇವರಿಬ್ಬರು ಕೂಡ 10ನೇ ಒಂದು ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿದ್ರೆ PN ಕೃಷ್ಣಮೂರ್ತಿ, VP ಮಾಧವರಾವ್, T ಆನಂದರಾವ್, ಸರ್ ಎಂ ವಿಶ್ವೇಶ್ವರಯ್ಯ, ಕಾಂತರಾಜ್ ಅರಸ್, ಆಲ್ಬಿಯನ್ ಬ್ಯಾನರ್ಜಿ, ಸರ್ ಮಿರ್ಜಾ ಇಸ್ಮಾಯಿಲ್. ಇವರಿಷ್ಟು ಜನ ಏನ್ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಬರ್ತಕ್ಕಂಥದ್ದು. ಇನ್ನು ಲಾಸ್ಟ್ 2 ಪರ್ಸನ್ಸ್ ಎನ್ ಮಾಧವರಾವ್ ಮತ್ತೆ ಇಲ್ಲಿ ಆರ್ಕಟ್ ರಾಮಸ್ವಾಮಿ ಮುದಲಿಯಾರ್. ಇದು VP ಮಾಧವರಾವ್, ಇದು ನ್ಯಾಯಮೂರ್ತಿ ಮಾಧವರಾವ್. ಇಲ್ಲೇ ಬರ್ತಕ್ಕಂಥದ್ದು ನಮ್ಮ ಕೊನೆಯ ಒಡೆಯರ್ ಆಗಿರ್ತಕ್ಕಂಥ ಒಂದು ಕಾಲದಲ್ಲಿ ಬರ್ತಕ್ಕಂಥದ್ದು. ಸೊ ನಾವಿವಾಗ ಒಬ್ಬೊಬ್ಬರ ಬಗ್ಗೆ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ. ಅಲ್ಲಿ ಫಸ್ಟ್ ಬರ್ತಕ್ಕಂಥ ದಿವಾನ್ PN ಕೃಷ್ಣಮೂರ್ತಿ. ಸೊ ಇವ್ರ ಕಾಲದಲ್ಲಿ 1904 ಏನ್ ಮಾಡ್ತಾರೆ ಒಂದು ಸಹಕಾರ ಒಂದು ಕಾಯ್ದೆ ಏನ್ ಮಾಡ್ತಾರೆ,
ಸಹಕಾರಿ ಸಂಘಗಳ ಒಂದು ಕಾಯ್ದೆ ಪಾಸ್ ಮಾಡ್ತಾರೆ. ಇದರ ಮೂಲಕ ಇಡೀ ಏಷ್ಯಾದಲ್ಲೇ ಮೊಟ್ಟ ಮೊದಲ ಒಂದು ಕೋ ಆಪರೇಟಿವ್ ಸೊಸೈಟಿ ನಮ್ಮ ಕರ್ನಾಟಕದಲ್ಲಿ ಓಪನ್ ಆಗುತ್ತೆ. ಅದು ಕೂಡ ಗದಗ ಜಿಲ್ಲೆಯ ಒಂದು ಕಣಗಿನಹಾಳ ಗ್ರಾಮದಲ್ಲಿ ನಮ್ಮ ಸಿದ್ದನಗೌಡ ಪಾಟೀಲ್ ಏನ್ ಮಾಡ್ತಾರೆ, ಆ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇಡೀ ಏಷ್ಯಾಗೆ ಒಂದು ಮಾದರಿ ರಾಜ್ಯವಾಗಿ ನಮ್ಮ ಮೈಸೂರಲ್ಲಿ ಕಂಡು ಬರ್ತಕ್ಕಂಥದ್ದು. ಅಂಡ್ ಅಷ್ಟಿಲ್ದೇನೆ ಇವರು ಅದಿನಲ್ಲಿ 1905 ಬೆಂಗಳೂರು ನಗರ ಏನ್ ಮಾಡುತ್ತೆ, ಎಲೆಕ್ಟ್ರಿಸಿಟಿ ಪಡ್ಕೊಳ್ಳುತ್ತೆ. ಇಡೀ ಏಷ್ಯಾದಲ್ಲೇ ಟೋಕಿಯೋ ನಂತರದಲ್ಲಿ ಎಲೆಕ್ಟ್ರಿಸಿಟಿ ಪಡ್ಕೊಂಡ ನಗರ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಬೆಂಗಳೂರು. ನಾನು ಪ್ಲೇಸ್ ಹೇಳ್ತಿಲ್ಲ, ನಗರ ಅಂತ ಹೇಳ್ತಾ ಇದ್ದೀನಿ. ಪ್ಲೇಸ್ ಅಂತ ಕೇಳಿದ್ರೆ KGF ಇದೆ, ಡಾರ್ಜಿಲಿಂಗ್ ಇದೆ, ಪ್ಲೇಸ್ಗಳು ತುಂಬಾನೇ ಇದೆ. ಬಟ್ ನಗರ ಅಂತ ಬಂದಾಗ ಇಡೀ ಏಷ್ಯಾದಲ್ಲೇ ಟೋಕಿಯೋದ ನಂತರದಲ್ಲಿ ಅತ್ಯಂತ ಹೆಚ್ಚಿನ ಒಂದು ವಿದ್ಯುತ್ ಪಡ್ಕೊಳ್ತಕ್ಕಂಥ ಒಂದು ಪ್ಲೇಸು ನಾವು ಬೆಂಗಳೂರಾಗಿ ಇರ್ತಕ್ಕಂಥದ್ದು. ಅಂಡ್ ಎಸ್ಪೆಷಲಿ ಅದರಲ್ಲಿ ನಮ್ಮ ಒಂದು ಕರ್ನಾಟಕದ KR ಮಾರ್ಕೆಟ್ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ. ಅಂಡ್ ದಟ್ ಇಸ್ ದ ಫಸ್ಟ್ ಬಿಲ್ಡಿಂಗ್ ಟು ಬಿ ಕಂಪ್ಲೀಟ್ಲಿ ಎಲೆಕ್ಟ್ರಿಫೈಡ್. ಪೂರ್ಣ ಪ್ರಮಾಣದಲ್ಲಿ ಎಲೆಕ್ಟ್ರಿಫೈಡ್ ಆಗಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಅದು ಅಂತಂದ್ರೆ KR ಮಾರ್ಕೆಟ್ ನ ಒಂದು ಬಿಲ್ಡಿಂಗ್ ಆಗಿದೆ. ಜೊತೆಗೆ ಮೈಸೂರು ಸಿಟಿ ಒಂದು ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ನಗರ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮೂಡಾ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದನ್ನ ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಒಕ್ಕಲಿಗರ ಸಂಘವನ್ನು ಕೂಡ ಏನ್ ಮಾಡ್ತಾರೆ, 1906 ಸ್ಥಾಪನೆ ಮಾಡ್ತಕ್ಕಂಥದ್ದು. ನೋಡಿ, ಮೂಡಾ ಬಗ್ಗೆ ಕೇಳಿದ್ರೆ ವಿ ಕ್ಯಾನ್ ಈಸಿಲಿ ಆನ್ಸರ್ ಯಾರ ಕಾಲದಲ್ಲಿ ಅಂತ ಕೇಳಿದ್ರೆ ದಿವಾನ್ PN ಕೃಷ್ಣಮೂರ್ತಿ ಕಾಲದಲ್ಲಿ ಸ್ಥಾಪನೆ ಆಗಿದ್ದು. ನಂತರ ಬರ್ತಕ್ಕಂಥ ಎರಡನೇ ವ್ಯಕ್ತಿ